ಇಷ್ಟೊತ್ತಿಗೆ ರಿಟರ್ನ್ ಆಗಿಬಿಡ್ತಿದ್ದೆ ಟ್ರೀಟ್ಮೆಂಟ್ ಅದನ್ನು ಮಾಡಿಕೊಂಡು. ಈಗ 2ನೇ ಬಾರಿ ತಿಂಡಿ ಇತ್ತು ನಮ್ಮದು ನೋಡಿ. ಇಲ್ಲಿ ಆ ಕಡೆ ಹೈ ಫ್ರೆಂಡ್ಸ್, ಶುಭೋದಯ. ಟೈಮ್ ಒಂದು 6:20 ನಾನು ಮತ್ತು ಅಣ್ಣ ರೆಡಿಯಾಗಿದ್ದೀವಿ. ಇವತ್ತೊಂದು ಸಣ್ಣದಾಗಿ ಹಾಸ್ಪಿಟಲ್ ವಿಸಿಟ್ ಉಂಟು ಆಯಿತಾ. ನನಗೇನೆ ಒಂದು ಸಣ್ಣದಾಗಿ ಅನಾರೋಗ್ಯದ ನಿಮಿತ್ತ ಹಾಸ್ಪಿಟ್ಲ್ ಹೋಗ್ತಾ ಇದ್ದೀನಿ. 15 ದಿವಸದ ಹಿಂದೆ ಹೋಗಿ ಬಂದಿದ್ದೆ. ಇನ್ನೊಮ್ಮೆ ಚೆಕಪಿಗೆ ಬರೋಕ್ಕೆ ಹೇಳಿದರು. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಕುಂದಾಪುರಕ್ಕೆ, ನ್ಯೂ ಮೆಡಿಕಲ್ ಹಾಸ್ಪಿಟಲ್. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಜ್ವರ ಬಂದಿದ್ದರೆ ನಾವು ಹೊನ್ನಾವರ ಕಡೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀವಿ. ಅದನ್ನು ಬಿಟ್ಟರೆ ಮತ್ತು ಏನಾದ್ರು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ನಾವು ಕುಂದಾಪುರ ನ್ಯೂ ಮೆಡಿಕಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ರಂಜನ್ ಸರ್ ಇದು. ನಾವು ಡೆಂಗ್ಯೂ ಅದಕ್ಕಿಂತ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಹೊನ್ನಾವರದಲ್ಲಿ ಏನಂತಂದರೆ ಅಷ್ಟೊಂದು ಹಾಸ್ಪಿಟಲ್ ಫೆಸಿಲಿಟಿ ಚೆನ್ನಾಗಿಲ್ಲ. ಹಾಗಾಗಿ ನಾವು ಕುಂದಾಪುರ ಕಡೆ ಹೋಗ್ತಾ ಇರ್ತೀವಿ ಹಾಸ್ಪಿಟಲ್ಗೋಸ್ಕರ. ಮತ್ತು ಏನಂತಂದರೆ ನಮಗೆ ಹೋಗಿ ಬರೋದಕ್ಕೆ 1.5-2 ಗಂಟೆ ಬೇಕಾದ್ರೂ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾಗಿ ನಾವು ಆ ಕಡೆ ಹೋಗೋ ಪರಿಸ್ಥಿತಿ ಇದ್ದೇ ಇದೆ. ಮತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದು ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೇ ಇಲ್ಲ ನೋಡಿ. ಹಾಗಾಗಿ ಕುಂದಾಪುರ ಮಂಗಳೂರು ಸೈಡ್ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀವಿ. ಇನ್ನು ಅಣ್ಣ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಅಣ್ಣ ರೆಡಿ ಆಗಿದ್ಮೇಲೆ ಹೋಗೋಣ. ಇವತ್ತೊಂದು ದಿನ ಹೇಗೆ ಕಳೀತು ಅಂತ ನೋಡೋಣ ಆಯಿತಾ. ನೋಡಿ, ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಟೈಮ್ ಆಗಿದ್ದು 6:20. ನಮ್ಮನೆ ವಾತಾವರಣ ಹೀಗುಂಟು. ನಾವು ಕುಂದಾಪುರ ಕಡೆ ಹಾಸ್ಪಿಟ್ಲಿಗಂತ ಹೋಗುವಾಗೆಲ್ಲ ಬೆಳಿಗ್ಗೆ ಮೊದಲೇ ಹೋಗ್ತೀವಿ. ಆಮೇಲೆ ಬೇಗ ಬರಲಿಕ್ಕೆ ಕೂಡ ಆಗ್ತದೆ. ಮತ್ತು ಮೊದಲನೇ ದಿನವೇ ಅಪಾಯಿಂಟ್ಮೆಂಟ್ ಮಾಡಿರೋದ್ರಿಂದ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಅಷ್ಟು ಗಂಟೆಗೆ ಟೈಮಿಗೆ ಸರಿಯಾಗಿ ಹೋಗ್ಬಿಡ್ತೀವಿ. ಇವತ್ತು ಹೊನ್ನಾವರ ಹೋಗ್ಬಿಟ್ಟು ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಬಸ್ ಇನ್ನೂ 10-15 ನಿಮಿಷ ಲೇಟ್ ಇತ್ತು. ಹಾಗಾಗಿ ಹೊನ್ನಾವರದಲ್ಲಿ ತಿಂಡಿ ಮಾಡ್ಕೊಂಡು ಹೊರಟ್ಬಿಡ್ವಾ ಅಂತೇಳಿ ತಿಂಡಿ ಮುಗಿಸ್ಕೊಂಡು ಹೊನ್ನಾವರದಲ್ಲಿ ಬೈಕ್ ಇಟ್ಟು ಅಲ್ಲಿಂದ ಮಂಗಳೂರು ಬಸ್ಸಿಗೆ ಹೋಗ್ತಾ ಇದ್ದೀವಿ. ಹೊನ್ನಾವರದಲ್ಲಿ ನಾವು ಬಸ್ ಹತ್ತಿದರೆ ಕುಂದಾಪುರ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಳಿತೀವಿ. ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ನಾವು ಹೊನ್ನಾವರದಿಂದ ಭಟ್ಕಳ ಸ್ಟಾಪ್ ಕೊಟ್ಟು ಆಮೇಲೆ ಭಟ್ಕಳದಲ್ಲಿ ಬಸ್ಸನ್ನು ಚೇಂಜ್ ಮಾಡ್ತೀವಿ. ಹಾಗೆ ಮಾಡಿದ್ರೆ ಹಾಸ್ಪಿಟ್ಲ್ ಹತ್ರನೇ ನಾವು ಹೋಗಿ ಬಸ್ಸಿಂದ ಇಳಿತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ ಲೇಟ್ ಇತ್ತು ಹೇಳಿ ನಾವು ಮತ್ತೆ ತಿಂಡಿ ಮಾಡಿದ್ವಿ. ಇದು ಸುಮಾರು 11:30-12 ಗಂಟೆ ಹತ್ತಿರ. ಹಾಯ್ ಫ್ರೆಂಡ್ಸ್, ಇವಾಗ 12 ಗಂಟೆ ಆಯಿತು. ನಾವಿನ್ನು ಹಾಸ್ಪಿಟ್ಲಲ್ಲೇ ಇದ್ದೀವಿ. ಟ್ರೀಟ್ಮೆಂಟ್ ಆಗಿಲ್ಲ. ಅಪಾಯಿಂಟ್ಮೆಂಟ್ ತುಂಬ ಇದೆ. ಲೇಟ್ ಆಗಿಬಿಡ್ತು ಇವತ್ತು. ಇಷ್ಟು ದಿನದಲ್ಲಿ ನಾವು ಇಷ್ಟೊತ್ತಿಗೆ ರಿಟರ್ನ್ ಆಗಿಬಿಡ್ತಿದ್ದೆ ಟ್ರೀಟ್ಮೆಂಟ್ ಅದನ್ನು ಮಾಡಿಕೊಂಡು. ಈಗ 2ನೇ ಬಾರಿ ತಿಂಡಿ ಇತ್ತು ನಮ್ಮದು ನೋಡಿ. ಇಲ್ಲಿ ಆ ಕಡೆ ವಿನಯ ಹಾಸ್ಪಿಟಲು, ಇಲ್ಲಿ ತಿಂಡಿ ಮಾಡಿದ್ವಿ ಲಕ್ಷ್ಮೀ ದರ್ಶಿನಿ ಅಂತ. ಅಲ್ಲಿ ಉಂಟು ನ್ಯೂ ಮೆಡಿಕಲ್.
ಇವತ್ತಿನ ದಿನ ಒಂಥರ ನನಗೆ ಇಕ್ಕಟ್ಟಿನ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಯಾಕೆಂತಂದರೆ ಸೋಮವಾರ ಆಗಿತ್ತು ನೋಡಿ, ನಮ್ಮೆಲ್ರಿಗೂ ವಾರ ಇವತ್ತಿನ ದಿನ. ಹಾಗಾಗಿ ಹೋಟೆಲಲ್ಲೆಲ್ಲ ತಿಂಡಿ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಅದು ಕೆಲವೊಂದು ದಿನ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ನೋಡಿ. ಹಾಗೆ ಮತ್ತು ನಾವು ಬಂದಿರೋಂಥ ಕೆಲಸನ ಮುಗಿಸ್ಕೊಂಡು ಹೊರಡುವಷ್ಟರಲ್ಲಿ 1-1:30 ಆಗಿತ್ತು. ಹೋಗ್ತಾ ನಾವು ಅಂದರೆ ಬರುವಾಗ ನಾವು KSRTC ಬಸ್ಸಲ್ಲಿ ಬಂದಿದ್ವಿ. ಆಮೇಲೆ ರಿಟರ್ನ್ ಮತ್ತೆ ಹೊನ್ನಾವರ ಕಡೆ ಬರುವಾಗ ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ. ಇದೂ ಕೂಡ ನಾವು ಭಟ್ಕಳದಲ್ಲಿ ಬಸ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ಪ್ರೈವೇಟ್ ಬಸ್ಗಳೆಲ್ಲವೂ ಕೂಡ ಭಟ್ಕಳದಲ್ಲೇ ಸ್ಟಾಪ್ ಆಗೋದು.
ಹೊನ್ನಾವರಕ್ಕೆ ಬರುವಷ್ಟರಲ್ಲಿ 3:30 ಆಗಿತ್ತು. ಸೀದಾ ಅವತಾರ ಸಿಲ್ಕ್ಸ್ಗೆ ಹೋಗಿ ನವರಾತ್ರಿ ಪೂಜೆಗಂತ ಅಮ್ಮನಿಗೊಂದು ಸೀರೆಯನ್ನು ಶಾಪ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳಿದರು ಅವತಾರ ಸಿಲ್ಕ್ಸ್ಗೆ ಹೋಗಿ ಅಲ್ಲಿ ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ದಿನ ಹೋಗಿದ್ದೀನಿ, ಫಸ್ಟ್ ಟೈಮಲ್ಲಿ ಶಾಪ್ ಮಾಡ್ತಾ ಇದ್ದೀನಿ. ಮತ್ತು ಟೈಮ್ ಕೂಡ ಇಲ್ಲಾಗಿತ್ತು, ಕುಂದಾಪುರ ಕಡೆ ಎಲ್ಲ ಹೋಗಿ ಸುಸ್ತು ಬೇರೆ ಆಗಿತ್ತು. ಅರ್ಜೆಂಟಲ್ಲಿ ಒಂದು 5ರಿಂದ 10 ನಿಮಿಷ ಕೂಡ ಆಗಿಲ್ಲಾಗಿತ್ತು, ಅಷ್ಟು ಬೇಗ ಸೀರೆ ಚಾಯ್ಸನ್ನು ಮಾಡಿಕೊಂಡು ಬಂದಿದ್ದೀನಿ. ಇಷ್ಟು ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಆಮೇಲೆ ಈ ವಿಡಿಯೋದಲ್ಲಿ ನೀವು ಲೈಟ್ ಪಿಂಕ್ ಕಲರಲ್ಲಿ, ಅಂದರೆ ಲೈಟ್ ಆರೆಂಜ್, ಇವಾಗ ನಾನೇನು ಹಾಕ್ಕೊಂಡಿದ್ದೀನಿ ನೋಡಿ, ಲೈಟ್ ಪಿಂಕು ಅಥವಾ ಲೈಟ್ ಆರೆಂಜು ಈ ಕಲರಲ್ಲಿ ಈ ಸೀರೆಯನ್ನು ನಾನು ಅಮ್ಮನಿಗಂತ ತಗೊಂಡಿದ್ದೀನಿ. ಹೇಗಿದೆ ಅಂತ ಕಾಮೆಂಟಲ್ಲಿ ಮೂಲಕ ತಿಳಿಸಿ. ಕಾಂಟ್ರಾಸ್ಟ್ ಇಲ್ಲ, ಇದು ಬ್ಲೌಸ್ ಮತ್ತು ಸೀರೆ ಎಲ್ಲನೂ ಕೂಡ ಒಂದೇ ರೀತಿಯಲ್ಲಿ ಬರುತ್ತೆ. ಇದೊಂಥರ ಬಾಂದಿನಿ ಸ್ಟೈಲಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂಜೆಗಂತ ಅಮ್ಮನಿಗೆ ಸೀರೆಯನ್ನು ತಗೊಂಡಿದ್ದೀನಿ. ಮತ್ತು ನಾನು ಕೂಡ ಹಾಗೆ ಹೆಗ್ಲ ಮೇಲೆಲ್ಲ ಹಾಕ್ಕೊಂಡು ಟ್ರಯಲ್ ನೋಡ್ತಾ ಇದ್ದೀನಿ. ಇದಕ್ಕೆ ರೇಂಜ್ ಬಂದು 650 ಹಾಕಿದ್ದಾರೆ. 10% ಡಿಸ್ಕೌಂಟ್ ಅಷ್ಟೇ ಮಾಡಿತ್ತು. ಅಡ್ಡಿಲ್ಲ, ಚೆನ್ನಾಗಿದೆ ಅವತಾರ ಸಿಲ್ಕ್ಸಲ್ಲಿ ಸೀರೆಗಳೆಲ್ಲನೂ. ಮತ್ತು ನಾನು ಹೋದವಾಗಂತೂ ಕಸ್ಟಮರ್ಸ್ ಯಾರೂ ಕೂಡ ಇಲ್ಲಾಗಿದ್ರು, ನಾನು ಒಬ್ಬಳಾಗಿದ್ದೆ. ಆರಾಮಾಗಿ ವಿಡಿಯೋ ಮಾಡ್ಕೊತ 5-10 ನಿಮಿಷದ ಒಳಗಡೆ ಶಾಪ್ ಮಾಡ್ಕೊಂಡು ಬಂದುಬಿಟ್ಟೆ. ಇವರೇ ನನ್ನ ಚಾನಲ್ ಉಂಟು ನೋಡಿ, ಹೊನ್ನಾವರ ಲೈಫ್ ಸ್ಟೈಲ್ ಅಂತ ಇದೆ ನೇಮ್. ಸೀರೆ ಶಾಪ್ ಮಾಡಿದ ಮೇಲೆ ನಾವು ಊಟಕ್ಕೆ ಬಂದ್ವಿ. ಶಿವಸಾಗರ ಹೋಟೆಲ್ ಹೊನ್ನಾವರದಲ್ಲೇ ಇರೋದು. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕೂಡ ಸಿಗುತ್ತೆ. ಮತ್ತು ಬಾಳೆ ಎಲೆ ಊಟ ಸಿಕ್ಕಿದರೆ ನಾನು ಮಾಡ್ತಿದ್ನೇನೋ ಗೊತ್ತಿಲ್ಲ. ಮತ್ತು ವಾರ ಬೇರೆ ಆಗಿತ್ತು ನೋಡಿ, ನನಗಂತೂ ಎಂತ ತಿನ್ನೋದಕ್ಕೂ ಕೂಡ ಮನಸ್ಸೇ ಇರಲಿಲ್ಲ ಹೋಟೆಲಲ್ಲೆಲ್ಲ. ಹಾಗೆ ನಾನೊಂದು ಸಿಂಪಲ್ಲಾಗಿ ಐಸ್ ಕ್ರೀಮನ್ನು ತಿಂದೆ, ಚಾಕ್ಲೇಟ್ ಫ್ಲೇವರು. ಅಣ್ಣ ಊಟ ಮಾಡಿದ್ರು. ಆಮೇಲೆ ಬೈಕಿಗೆ ಪೆಟ್ರೋಲನ್ನು ತುಂಬಿಸ್ಕೊಂಡು ನಾಳೆ ಸಾರಿಗೆ ಮೀನೇನಾದರೂ ಇದೆಯಾ ಅಂತ ಹೊನ್ನಾವರ ಬಂದರ ಕಡೆ ಹೋದ್ವಿ. ಅಲ್ಲಿ ಮೀನುಗಳೇ ಇಲ್ಲಾಗಿತ್ತು, ಬೋಟ್ಗಳು ಯಾವುದೂ ಕೂಡ ಹೊರಗಡೆ ಹೋಗಿಲ್ಲ. ಮತ್ತು ಅಷ್ಟರಲ್ಲಿ ಗುಡುಗು ಮಿಂಚು ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮತ್ತೆ ಮನೆ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಇವತ್ತಿನ ದಿನ ಹೀಗೆ ಕಳೀತು. ಹೇಗಿತ್ತು ಅನ್ನೋದನ್ನು ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ. ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.